ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ಇವತ್ತು ನುಗ್ಗೆ ಸೊಪ್ಪಿನಲ್ಲಿ 6 ಥರದ ಅಡುಗೆಗಳು ನೋಡೋಣ ಬನ್ನಿ. ಮೊದಲಿಗೆ ನುಗ್ಗೆ ಸೊಪ್ಪಿನ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ. ನುಗ್ಗೆ ಸೊಪ್ಪು ಆದಷ್ಟು ಫ್ರೆಶ್ ಆಗಿ ತಗೊಳ್ಳಿ. ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇವಾಗ ಎಣ್ಣೆಯಲ್ಲಿ ಕಡಲೆ ಬೀಜ, ಉದ್ದಿನ ಬೇಳೆ ಮತ್ತು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೊಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇದು ಮುಂಚೆನೇ ಈ ಥರ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು ಚಿತ್ರಾನ್ನ ಎಲ್ಲ ಆದಮೇಲೆ ಇದನ್ನು ಬೆರೆಸ್ಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ. ಹಾಗಾಗಿ ಸೊ ಇವಾಗ ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮತ್ತು ಇಲ್ಲಿ ಒಣಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದು ಗ್ರೀನ್ ಇರುತ್ತೆ ಅಲ್ವಾ, ತಿನ್ನುವಾಗ ಬಾಯಿಗೆ ಸಿಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ನುಗ್ಗೆ ಸೊಪ್ಪಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅದರ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಇವಾಗ ಹುರಿದಿಟ್ಕೊಂಡಿದ್ರಲ್ವ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಕಾಳು, ಇದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊ ಇವಾಗ ಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ. ಬೇಕಾದರೆ ನೀವು ಕಾಯಿ ಹಾಕ್ಕೊಂಡ್ರೆ ಇನ್ನೂ ಹೆಚ್ಚು ಟೇಸ್ಟ್ ಕೊಡುತ್ತೆ. ಇದೊಂದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ಕಾಯಿ ತುರಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸೊ ಇಲ್ಲಿ ನಾನು ನಿಂಬೆಹಣ್ಣು ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಂಬೆಹಣ್ಣು ಹಾಕ್ದಿರೋನು ಹಾಗೇನೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಚಿತ್ರಾನ್ನ ಮಾಡೋದ್ರಿಂದ ನಾನು ಇಲ್ಲಿ ನಿಂಬೆಹಣ್ಣು ಬಳಸ್ಕೊತಾ ಇದ್ದೀನಿ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ನಿಂಬೆಹಣ್ಣು ಹಾಕ್ಕೊಬೇಕಾಗುತ್ತೆ. ಸ್ಟವ್ ಆನಲ್ಲಿ ಇಟ್ಕೊಂಡು ನಿಂಬೆಹಣ್ಣು ಹಾಕ್ಕೊಳಕ್ಕೆ ಹೋಗಬೇಡಿ, ಕಹಿ ಬರುತ್ತೆ. ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ರಸನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸೊ ತುಂಬ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಚಿತ್ರಾನ್ನ ರೆಡಿ ಆಯಿತು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಚಿತ್ರಾನ್ನಕ್ಕಿಂತ ಎಕ್ಸ್ಟ್ರಾ ಲೆವೆಲ್ಲಾಗಿ ಟೇಸ್ಟ್ ಇರುತ್ತೆ, ತುಂಬಾ ಸೂಪರ್ ಟೇಸ್ಟು. ಸೊ ನೋಡಿದ್ರಲ್ಲ ನುಗ್ಗೆ ಸೊಪ್ಪಿನ ಚಿತ್ರಾನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು. ಇವಾಗ 2ನೇ ರೆಸಿಪಿ ನೋಡೋಣ ಬನ್ನಿ. ಇಲ್ಲಿ ನುಗ್ಗೆಕಾಯಿ ಸೊಪ್ಪು ತಗೊಂಡಿದ್ದೀನಿ ರೊಟ್ಟಿ ಮಾಡೋದಕ್ಕೆ. ಇಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತಗೊತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಈ ಥರ ತರಿಯಾಗಿ ತಗೊಂಡಿದ್ದೀನಿ. ಸೊ ಇವಾಗ ನಾವು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಬೇಕಾದರೆ ನೀವು ಕಟ್ ಮಾಡಿನೂ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೇನೂ ಹಾಕ್ಕೊಬೋದು. ಸೊ ಇವಾಗ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾವು ಫಸ್ಟು ನೀರು ಹಾಕೋಕ್ಕೆ ಮುಂಚೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಅಂತ ಕರಿತೀರಿ ನಾವು ಇದಕ್ಕೆ. ಸೊ ನುಗ್ಗೆ ಸೊಪ್ಪು ಹಾಕ್ಕೊಂಡು ಅಕ್ಕಿ ರೊಟ್ಟಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದ್ರೆ ನೈಟ್ ಡಿನ್ನರ್ಗೆ ಒಳ್ಳೆ ರೆಸಿಪಿ ಇದು, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಹೆಂಚು ಮೇಲೆ ತಟ್ಕೊತಾ ಇದ್ದೀರಿ. ಈಗ ನಾನು ಡೈರೆಕ್ಟ್ ಹೆಂಚು ಮೇಲೆ ತಟ್ತಾ ಇದ್ದೀನಿ. ನೀವು ಬೇಕಾದರೆ ಬಾಳೆ ಎಲೆ ಮೇಲೆ ಇಲ್ಲಾಂದರೆ ಎಣ್ಣೆ ಕವರ್ ಬರುತ್ತಲ್ಲ ಅದ್ರ ಮೇಲೇ ಲಟ್ಟಿಸ್ಕೊಬೋದು. ಇವಾಗ ಸ್ಟವ್ ಅಣಿಸ್ಕೊಂಡು ಎಣ್ಣೆ ಹಾಕಿ ಆ ಕಡೆ ಈ ಕಡೆ 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಮಧ್ಯಾಹ್ನ ಊಟಕ್ಕೆ ಇಲ್ಲಾಂದರೆ ನೈಟ್ ಡಿನ್ನರ್ಗೆ ಮಾಡ್ಕೊಬೋದು. ಸೊ ಮನೇಲಿ ಯಾರಿಗೆ ಶುಗರ್ ಇದೆಯೋ ಅವರಿಗೆ ಪ್ರತಿದಿನ ಒಂದೊಂದು ರೆಸಿಪಿ ಮಾಡಿ ಕೊಡಿ. ಅವರ ಶುಗರ್ ಲೆವೆಲ್ ತುಂಬ ಕಂಟ್ರೋಲ್ ಆಗಿರುತ್ತೆ ಮತ್ತು ಅವ್ರಿಗೆ ತುಂಬಾ ಒಳ್ಳೆಯದು ಈ ನುಗ್ಗೆ ಸೊಪ್ಪಿನ ರೆಸಿಪಿಗಳು. ಸೊ ನೋಡೋದ್ರಲ್ವ ಅಕ್ಕಿ ರೊಟ್ಟಿ ರೆಡಿ ಆಯಿತು. ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇವಾಗ 3ನೇ ರೆಸಿಪಿ ನೋಡೋಣ. ಇಲ್ಲಿ ನುಗ್ಗೆ ಸೊಪ್ಪಿನ ಬೋಂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಕಡಲೆ ಹಿಟ್ಟು ತಗೊತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಈರುಳ್ಳಿ ಮತ್ತು ಕ್ರಂಚಿಯಾಗಿ ಕಟ್ ಮಾಡ್ಕೊಂಡಿರುವ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಪುದೀನ ತಗೊಂಡಿದ್ದೀನಿ. ಸೊ ಸ್ವಲ್ಪ ತಗೊತಾ ಇದ್ದೀನಿ. ಇಲ್ಲಿ ನುಗ್ಗೆ ಸೊಪ್ಪನ್ನು ಜಾಸ್ತಿ ತಗೊತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಬೋಂಡ ಆಗಿರೋದ್ರಿಂದ ನುಗ್ಗೆ ಸೊಪ್ಪಿನ ಫ್ಲೇವರ್ ಇರಬೇಕು, ಹಾಗಾಗಿ ಇಲ್ಲಿ ನುಗ್ಗೆ ಸೊಪ್ಪನ್ನು ತಗೊತಾ ಇದ್ದೀನಿ. ಸೊ ಇವಿಷ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕ್ಕೊಬಾರ್ದು, ಯಾಕಂದರೆ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ತುರಿದ್ಕೊಂಡಿದ್ದೀನಿ. ಹಾಗಾಗಿ ಅದರಲ್ಲಿ ನೀರಿನ ಅಂಶ ಇರುತ್ತೆ.
ಸೊ ಮತ್ತು ನುಗ್ಗೆ ಸೊಪ್ಪನ್ನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದರಲ್ಲೂ ನೀರಿನ ಅಂಶ ಇರೋದ್ರಿಂದ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೀರಿನ ಅವಶ್ಯಕತೆ ಇದ್ದರೆ ಆವಾಗ ನೀರು ಹಾಕ್ಕೊಳ್ಳೋಣ. ಸೊ ಇವಾಗ ಚೆನ್ನಾಗಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಈ ಥರ ಬೋಂಡ ಮಾಡ್ಕೊಳೋದ್ರಿಂದ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ. ನಾರ್ಮಲ್ ಬೋಂಡಕ್ಕಿಂತ ನುಗ್ಗೆ ಸೊಪ್ಪಿನ ಬೋಂಡ ಮಾಡಿ ನೋಡಿ, ತುಂಬಾ ರುಚಿ. ನಮ್ಮ ಮನೆಯಲ್ಲಿ ಒಂದು ಮಿಕ್ಕಿಲ್ಲ, ತುಂಬ ಇಷ್ಟಪಟ್ಟು ಎಲ್ಲರೂ ಖಾಲಿ ಮಾಡಿದ್ರು. ಅಷ್ಟೊಂದು ಟೇಸ್ಟ್ ಕೊಡುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೆ. ಇವಾಗ ಬೋಂಡ ಥರ ಬಿಟ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬಿಡ್ಬೋದು. ಸೊ ಇವಾಗ ಎಣ್ಣೆಯಲ್ಲಿ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಖಂಡಿತ ಟ್ರೈ ಮಾಡಿ ನೋಡಿ. ಸಂಜೆ ಹೊತ್ತು ಸ್ನ್ಯಾಕಿಗೆ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಮಕ್ಕಳಿಗೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ ಮತ್ತು ಬಸ್ಸಾರು ಏನಾದರೂ ಮಾಡಿದ್ರೆ ಅದು ಸ್ವಲ್ಪ ಕಹಿ ಇರೋದ್ರಿಂದ ತಿನ್ನಲ್ಲ, ಬೇಡ ಅಂತ ಹೇಳ್ತಾರೆ. ಆವಾಗ ನಾವು ಈ ಥರ ಬೋಂಡ, ಇಲ್ಲಾಂದರೆ ಚಿತ್ರಾನ್ನ, ಇಲ್ಲಾಂದರೆ ರೊಟ್ಟಿಗಳು ಈ ಥರದಲ್ಲಿ ನಾವು ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಅಡುಗೆ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಅವರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಶುಗರ್ ಇರೋದಂತೂ ಪ್ರತಿದಿನ ನುಗ್ಗೆ ಸೊಪ್ಪಿನಲ್ಲಿ ಒಂದೊಂದು ಥರ ಅಡುಗೆ ಮಾಡಿ ಕೊಡಿ, ಅವರು ಶುಗರ್ ಲೆವೆಲ್ ಕಂಟ್ರೋಲ್ ಆಗಿರುತ್ತೆ. ಸೊ ನೋಡೋದ್ರಾಗ ಎಷ್ಟು ಟೇಸ್ಟಿಯಾಗಿ ಗರಿಯಾಗಿ ಸಾಫ್ಟಾಗಿ ಬೋಂಡ ರೆಡಿ ಆಯಿತು. ಸೊ ಸಂಜೆ ಟೈಮಲ್ಲಿ ಮಾಡಿ ಕೊಡಿ ಸ್ನ್ಯಾಕ್ಗೆ. ತುಂಬ ಒಳ್ಳೆಯ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಬೋಂಡ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ನುಗ್ಗೆ ಸೊಪ್ಪಿನ ಬೋಂಡ. ಇವಾಗ ಇದೊಂದು ರೆಸಿಪಿ ನೋಡೋಣ ಬನ್ನಿ. ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ. ಇಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ ರಾಗಿ ಹಸಿಟ್ಟನ್ನು ತಗೊತಾ ಇದ್ದೀನಿ. ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ತಗೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಹಸಿಮೆಣಸಿನ್ಕಾಯಿ ತಗೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ನುಗ್ಗೆ ಸೊಪ್ಪಿನ ಸ್ವಲ್ಪ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ರಾಗಿ ರೊಟ್ಟಿ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ಮಾಡಿ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ನೈಟ್ ಡಿನ್ನರ್ಗೆ ಒಳ್ಳೆ ರೆಸಿಪಿ ಇದು. ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇವಾಗಂತೂ ಚಳಿಗಾಲ ಅಲ್ವಾ, ಆ ಚಳಿಗಾಲದಲ್ಲಿ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಇನ್ನೂ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ರಾಗಿ ರೊಟ್ಟಿ ತಟ್ಟುವಾಗ ಮೇಲೆ ವೈಟ್ ಆಗಿರುತ್ತಲ್ವ, ಹಾಗಿರಬಾರ್ದು. ಅಂದರೆ ರಾಗಿ ರೊಟ್ಟಿ ಕಲಿಸುವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರಾಗಿ ರೊಟ್ಟಿನ ಮಾಡಿಕೊಂಡ್ರೆ ಮೇಲೆ ವೈಟ್ ಆಗಿ ಬರಲ್ಲ, ಸಾಫ್ಟಾಗಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ. ಸೊ ಹಂಗಾಗಿ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು. ಇವಾಗ ಒಂದು ಸೈಡಲ್ಲಿ ಹೆಂಚಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಡೈರೆಕ್ಟು ಹೆಂಚು ಮೇಲೆ ನಾನು ಇವಾಗ ತಟ್ಕೊತೀನಿ. ನೀರಲ್ಲಿ ಕೈ ಅದ್ದುಕೊಂಡು ಹೆಂಚು ಮೇಲೇ ಡೈರೆಕ್ಟಾಗಿ ನಾನು ತಟ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬಾಳೆ ಎಲೆ ಇಲ್ಲಾಂದರೆ ಎಣ್ಣೆದು ಕವರ್ ಬರುತ್ತಲ್ವ ಅದ್ರ ಮೇಲೇ ತಟ್ಕೊಂಡು ಇಲ್ಲಿ ಹೆಂಚು ಮೇಲೆ ಹಾಕ್ಕೊಂಬೋದು. ನನಗೆ ಕೈಯಲ್ಲಿ ಹೆಂಚು ಮೇಲೇ ಡೈರೆಕ್ಟಾಗಿ ತಟ್ಟೋ ಅಭ್ಯಾಸ ಇದೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ತಟ್ಕೊತೀನಿ. ಇಲ್ಲಿ ನಿಮಗೆ ಏನಾದರೂ ಹೆಂಚು ಮೇಲೆ ಬಿಸಿ ಹೆಂಚು ಮೇಲೆ ತಟ್ಟಕ್ಕೆ ಬರಲ್ಲ ಅಂತ ಹೇಳಿದ್ರೆ ಬಾಳೆ ಎಲೆ ಇರುತ್ತಲ್ವ ಅದ್ರ ಮೇಲೆ ತಟ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಕವರ್ ಇರುತ್ತಲ್ವ ಅದ್ರ ಮೇಲೆ ತಟ್ಟಿ ಆಮೇಲೆ ಹೆಂಚು ಮೇಲೆ ಹಾಕ್ಕೊಳ್ಳಿ. ಆವಾಗೂ ತುಂಬ ಚೆನ್ನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಂತೂ ಆರೋಗ್ಯಕ್ಕೆ ಇನ್ನೂ ಹೆಚ್ಚು ಒಳ್ಳೆಯದು. ರಾಗಿ ಹಸಿಟ್ಟು ಮತ್ತು ನುಗ್ಗೆ ಸೊಪ್ಪು, ಈರುಳ್ಳಿ ಮತ್ತು ಇದೆಲ್ಲ ಹಾಕಿರೋ ಐಟಮ್ ಎಲ್ಲರೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ತಟ್ಟಿದಾದ್ಮೇಲೆ ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿ ಹಬೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ. ಆಮೇಲೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿ. ಸೊ ನೋಡಿದ್ರಲ್ವ ರಾಗಿ ರೊಟ್ಟಿ ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಕೊಬೋದು. ಸೊ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಇನ್ನೊಂದು ರೆಸಿಪಿ ನೋಡೋಣ ನುಗ್ಗೆ ಸೊಪ್ಪಿನಲ್ಲಿ. ಇಲ್ಲಿ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ.
ಇದು ಗ್ರೈಂಡ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಮುಂಚೆನೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಗ್ಯಾಸ್ಟಿಕ್ ಆಗಲ್ಲ. ಹಾಗಾಗಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಈರುಳ್ಳಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಜೊತೆಗೆ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ತರಿಯಾಗಿ ಅದನ್ನು ನುಗ್ಗೆ ಸೊಪ್ಪನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನುಗ್ಗೆ ಸೊಪ್ಪಿನ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ನುಗ್ಗೆ ಸೊಪ್ಪು ಬೇಯೋದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿ ಹಬೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನುಗ್ಗೆಕಾಯಿ ಸೊಪ್ಪು ಚೆನ್ನಾಗಿ ಬೆಂದಿದೆ. ಸೊ ಇಲ್ಲಿ 2 ಮೊಟ್ಟೆ ಹೊಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹೊಡ್ಕೊಬೋದು. ಸೊ ಇಲ್ಲಿ ನಾನು 2 ಮೊಟ್ಟೆ ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಬಂದು ನುಗ್ಗೆ ಸೊಪ್ಪಿನ ಎಗ್ ಬುಜ್ಜಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಎಗ್ ಬುಜ್ಜಿಗಿನ್ನ ನುಗ್ಗೆ ಸೊಪ್ಪಿನ ಎಗ್ ಬುಜ್ಜಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಚಪಾತಿಗೆ ಮತ್ತು ದೋಸೆಗೆ ಇದಕ್ಕೆಲ್ಲ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ನುಗ್ಗೆ ಸೊಪ್ಪಿನ ಎಗ್ ಬುಜ್ಜಿ. ಸೊ ಇನ್ನೊಂದು ರೆಸಿಪಿ ನೋಡೋಣ. ನುಗ್ಗೆ ಸೊಪ್ಪಿನ ಗೋಧಿ ರೊಟ್ಟಿ. ಇಲ್ಲಿ ಗೋಧಿ ರೊಟ್ಟಿ ಮಾಡೋದಕ್ಕೆ ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ಹಾಗೆ ನುಗ್ಗೆಕಾಯಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೊಪ್ಪು ತಗೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ತಗೊತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ತರಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಧಿ ರೊಟ್ಟಿ ಮಾಡೋ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನುಗ್ಗೆ ಸೊಪ್ಪಿನ ಗೋಧಿ ರೊಟ್ಟಿನ ಮಾಡ್ಕೊಬೋದು. ಇದೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ 3 ರೊಟ್ಟಿ ತೋರಿಸಿದಿರಿ, ರಾಗಿ ರೊಟ್ಟಿ ಮತ್ತು ಗೋಧಿ ರೊಟ್ಟಿ, ಅಕ್ಕಿ ರೊಟ್ಟಿ, ನುಗ್ಗೆ ಸೊಪ್ಪು ಬಳಸ್ಕೊಂಡು ಈ 3 ರೊಟ್ಟಿಯಲ್ಲಿ ನಿಮಗೆ ಯಾವ ರೊಟ್ಟಿ ತುಂಬ ಇಷ್ಟ ಆಗುತ್ತೋ ಆ ರೊಟ್ಟಿಗೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ಡೈರೆಕ್ಟಾಗಿ ಹೆಂಚು ಮೇಲೇ ತಟ್ಕೊತಾ ಇದ್ದೀನಿ ಆವಾಗೆ ಹೇಳ್ದಾಗೆ. ಸೊ ನೀವುಗೆ ಬರಲ್ಲ ಅಂತ ಹೇಳಿದ್ರೆ ಬಾಳೆ ಎಲೆ ಇಲ್ಲಾಂದರೆ ಎಣ್ಣೆ ಕವರ್ ಇರುತ್ತಲ್ವ ಅದ್ರ ಮೇಲೆ ಲಟ್ಟಿಸ್ಕೊಂಡು ಮಾಡ್ಕೊಬೋದು. ನಾನು ಡೈರೆಕ್ಟ್ ಹೆಂಚು ಮೇಲೇ ತಟ್ಕೊತಾ ಇದ್ದೀನಿ. ಸೊ ನೀರಿನ ಸಹಾಯದಿಂದ ಕೈ ಅದ್ದುಕೊಂಡು ಕ್ಲೀನಾಗಿ ತೆಳ್ಳಗೆ ತಟ್ಕೊಬೋದು. ತುಂಬ ಈಸಿಯಾಗಿ ಬರುತ್ತೆ ಗೋಧಿ ರೊಟ್ಟಿ, ಆರಾಮಾಗಿ ತಟ್ಕೊಬೋದು. ಇನ್ನು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ತಟ್ಟಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಗೋಧಿ ರೊಟ್ಟಿ ಅಂತೂ ತುಂಬ ಈಸಿಯಾಗಿ ತಟ್ಕೊಬೋದು, ಆರಾಮಾಗಿ ಬರುತ್ತೆ. ಇದೇನು ಕಷ್ಟ ಅಂತೇನು ಅನಿಸಲ್ಲ. ಹೆಂಚು ಮೇಲೇ ತಟ್ಕೊಬೋದು. ಸೊ ಇದನ್ನು ಚೆನ್ನಾಗಿ ತಟ್ಕೊಂಡು ಇದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ 2 ಸೈಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಒಂದೊಳ್ಳೆ ಆರೋಗ್ಯಕರವಾದ ಗೋಧಿ ರೊಟ್ಟಿ ರೆಡಿಯಾಗುತ್ತೆ. ನುಗ್ಗೆ ಸೊಪ್ಪಿನ ಗೋಧಿ ರೊಟ್ಟಿ ರೆಡಿಯಾಗುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಮೊಸರು ಜೊತೆ ತಿನ್ಬೋದು, ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಚಟ್ನಿ ಜೊತೆನೂ ತಿನ್ಬೋದು. ನಿಮಗೆ ಯಾವ್ದ್ರ ಜೊತೆ ತಿನ್ನೋದಕ್ಕೆ ಆಸೆನೋ ಅದ್ರ ಜೊತೆಗೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 6 ಥರದ ನುಗ್ಗೆ ಸೊಪ್ಪಿನ ಬಳಸ್ಕೊಂಡು ನಾವು ಯಾವ ಥರ ಅಡುಗೆ ಮಾಡ್ಕೊಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಸಿ ಯು.